ಭತ್ತದ ಬಣವೆಗೆ ಬೆಂಕಿ ಸುಮಾರು 4 ಲಕ್ಷ ಮೌಲ್ಯದ ಭತ್ತದ ಬೆಳೆ ನಾಶವಾಗಿರುವ ಘಟನೆ ತಾಲೂಕಿನ ಬಿಕ್ಕೋಡು ಹೋಬಳಿಯ ಜಗಬೋರನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ರೇವಯ್ಯ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಿದ್ದರು. ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ರೋಸಿ ಹೋಗಿದ್ದ ರೈತರು ತಮ್ಮ ಬೆಳೆಗಳನ್ನು ರಾತ್ರಿ ಕಾದು ತಮ್ಮ ಬೆಳೆಯನ್ನು ರಕ್ಷಿಸಿಕೊಂಡಿದ್ದರು. 2 ದಿನಗಳ ಹಿಂದೆಯಷ್ಟೇ ಭತ್ತ ಕಟಾವು ಮಾಡಿ ಒಕ್ಕಣೆ ಮಾಡಲು ಒಣವೆ ಹಾಕಿದ್ದ ರೈತ ರಾತ್ರೋರಾತ್ರಿ ಕಿಡಿಗೇಡಿಗಳು ಭತ್ತದ ಬಣವೆಗೆ ಬೆಂಕಿ ಹಾಕಿದ ಕಾರಣ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಈ ವೇಳೆ ತನ್ನ ಅಳಲನ್ನು ತೋಡಿಕೊಂಡ ರೈತ ರೇವಯ್ಯ ಕೂಲಿ ಮಾಡಿಕೊಂಡು ಕಷ್ಟಪಟ್ಟು ತಮಗಿದ್ದ ಜಮೀನಿನಲ್ಲಿ ಭತ್ತದ ಬೆಳೆ ಮಾಡಿದ್ದೆವು. ಈ ಭಾಗದಲ್ಲಿ ಆನೆಗಳ ಹಾವಳಿಯಿಂದ ಎಷ್ಟೇ ಕಷ್ಟವಾದರೂ ಬೆಳೆ ಮಾಡಿದ್ದೆವು. ಕೈಗೆ ಬಂದ ತುತ್ತು ಯಾರು ಕಿಡಿಗೇಡಿಗಳು ರಾತ್ರೋರಾತ್ರಿ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಇದರಿಂದ ನಮಗೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ನಾವು ಯಾರ ಬಳಿ ಹೋಗಿ ಕೇಳಲಿ ಎಂದು ಕಣ್ಣೀರು ಹಾಕಿದ್ದಲ್ಲದೆ ತಮಗಾದ ನಷ್ಟಕ್ಕೆ ಪರಿಹಾರ ನೀಡಿ ಎಂದು ರೈತ ಕುಟುಂಬ ದಂಪತಿಗಳು ಕಣ್ಣೀರು ಹಾಕಿದರು. ಆಗಿದೆ ಒಂದು 2.5 ಲಕ್ಷ ಖರ್ಚು ಮಾಡಿತ್ತು. ಹೇಳಂಗಿಲ್ಲ ಅದನ್ನೆಲ್ಲ. ಈಗಿನ ಭತ್ತದ ರೇಟಲ್ಲಿ ನಿಮ್ಮ ಪ್ರಕಾರ ಇದು ಎಷ್ಟು ಮಟ್ಟಿಗೆ ಲಾಸ್ ಆಗಿದೆ? ಒಂದು 30 ಕ್ವಿಂಟಲ್ ಆಗ ಸರ್. 30 ಕ್ವಿಂಟಲ್ 35 ಕ್ವಿಂಟಲ್ ಭತ್ತ ಆಗ ಸರ್. ಎಲ್ಲ ಒಳ್ಳೆ ಸಾಲು ಮಾಡಿದ್ದು. ಊಟಕ್ಕೆ ನಮಗೆ ಜೀವನಕ್ಕೆ ಊಟಕ್ಕೆ ಭತ್ತಕ್ಕಿಲ್ಲ, ಊಟಕ್ಕೆ ಇಲ್ಲ ತಂದು ಅಕ್ಕಿ ಕೊಂಡು ಅಂತ ಇದೀವಿ. ಅದು ಏನೋ ಒಂದು ಇದು ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇದೆ. ರೇಷನ್ ಕಾರ್ಡ್ ಇದೆ. ಆ ಅಕ್ಕಿನೇ ಊಟ ಮಾಡ್ತೀರಾ? ಆ ಅಕ್ಕಿನೇ ತಿಂತಿರೋದು ಈಗ. ಅಂದರೆ ಇದಿಲ್ಲ ಈಗ, ಹಂಗಾಗಿದೆ ಪರಿಸ್ಥಿತಿ. ಸಮಾಧಾನ ಮಾಡ್ತೀನಿ. ಈ ವಿಡಿಯೋ ತಹಶೀಲ್ದಾರ್ ಅವ್ರಿಗೂ ತಲುಪುತ್ತೆ. ದಯಮಾಡಿ ತಹಶೀಲ್ದಾರ್ MLA ಅವರು ಪ್ರತಿಯೊಬ್ಬರು ಬಂದು ಈ ವಿಡಿಯೋವನ್ನು ನೋಡಿ ರೈತಂಗೆ ಆಗಿರ್ತಕ್ಕಂಥ ಅನ್ಯಾಯನ ಎಲ್ಲರೂ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ದಯಮಾಡಿ. ಹಾಗೆ ಏನು ಸರಿಸುಮಾರು ಅಂದಾಜು ಎಷ್ಟು ಆಗ್ಬೋದಾಗಿತ್ತು ದುಡ್ಡು ಈ ಸಲ? ಸಾಲ ಏನಾದ್ರು ಇದೆಯಾ? ಇವತ್ತು ಒಳ್ಳೆ ಸಾಲು ಅಂದರೆ 4,000 ಇದೆ. 30 ಕ್ವಿಂಟಲ್ 4 12 1 ಲಕ್ಷ ಚಿಲ್ಲರೆ ಆಗೋ ಸರ್. 1 ಲಕ್ಷ ಚಿಲ್ಲರೆ ಆಗೋ. ಸಾಲ ಏನಾದ್ರು ಇದೆಯಾ ನಿಮ್ಗೆ? ನಂಬ್ಕೊಂಡು ಏನಾದ್ರು ಸಾಲ ಗಿಲ್ಲ ಮಾಡಿದ್ದೀರಾ? ಸಾಲ ಮಾಡಿದ್ದು ಸರ್. ನಾವೆಲ್ಲ ಕೃಷಿ ಇಲಾಖೆ ಸೊಸೈಟಿಯಲ್ಲೂ ಸಾಲ ಮಾಡಿದ್ದು. ಅದಕ್ಕೋಸ್ಕರನಾಗಿ ಎಲ್ಲ ಸುಮಾರು ಸಾಲ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಬೇಸರ ಆಗಿತ್ತು. ಈ ವಿಷಯ ತಿಳಿದ ಸ್ಥಳಕ್ಕೆ ದಂಡಾಧಿಕಾರಿ ಎಂ ಮಮತಾ, ಅಧಿಕಾರಿಗಳಾದ ಪ್ರಕಾಶ್ ಹಾಗೂ ಮೈತ್ರಿ, ಅರೇಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.